ಕಾಂಗ್ರೆಸ್ ಶಾಸಕರಿಗೆ 100 ಕೋಟಿ ಆಫರ್ ಬಂದಿರೋದು ನಿಜನಾ? ಅಂದರೆ ಆಪರೇಷನ್ ಕಮಲ ಶುರುವಾಗ್ಬಿಟ್ಟಿದೆಯಾ? 100 ಕೋಟಿ ಕೊಟ್ಬಿಡ್ತೀವಿ ಬಂದುಬಿಡಿ ಅಂತೇನಾದರೂ ಹೇಳಿಬಿಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆ ಇತ್ತು. ಶಾಸಕ ರವಿ ಗಣಿಗ ಏನು ಒಂದು ಮಾತನ್ನು ಹೇಳಿದ್ರೋ ಆ ಮಾತು ನಿಜ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆಪರೇಷನ್ ಕಮಲದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. BJP ಯಾವತ್ತಿಗೂ ಜನರ ಆಶೀರ್ವಾದ ಪಡ್ಕೊಂಡು ಗೆಲ್ಲಲ್ಲ. ಅವರು ಏನಿದ್ರು ಈ ಥರದ್ದು ಆಪರೇಷನ್ ಕಮಲ ಮಾಡಿಕೊಂಡೇ ಅಧಿಕಾರಕ್ಕೆ ಅವರು ಬರಬೇಕು. ಈಗಲೂ ಕೂಡ ಅಂಥ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ. ಈಗ 100 ಕೋಟಿ ಕೊಡ್ತೀವಿ ಅಂತೆಲ್ಲ ಇವರು ಆಮಿಷ ಒಡ್ಡಿ ಆ ಮೂಲಕ ಹಿಂಬಾಗಿಲಿಂದ ಶಾಸಕರನ್ನು ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸುಮಾರು 60 ಜನ ಶಾಸಕರ ಹತ್ರ ರಾಜೀನಾಮೆ ಕೊಡಿಸ್ಬೇಕಾಗತ್ತೆ. ಅವರು ಅಧಿಕಾರಕ್ಕೆ ಬರಬೇಕು ಅಂದರೆ ನಮ್ಮ ಶಾಸಕರು ಯಾರೂ ಕೂಡ BJPಯವರು ಒಡ್ಡುವ ದುಡ್ಡಿನ ಆಮಿಷಕ್ಕೆ ಬಲಿಯಾಗುವಷ್ಟು ದಡ್ಡರಲ್ಲ ಅಂತ CM ಒಂದು ಕಡೆ ಹೇಳಿದ್ದಾರೆ. ಈಗ ಗಣಿಗ ಅವ್ರ ಊರ ಹೆಸರು ಗಣಿಗ. ಅವರು ಹೇಳಿದ್ದಾರೆ, ಅವ್ರು ನನ್ನ ಜೊತೆಲೂ ಕೂಡ ನಿಜ ಅಂತ ಹೇಳಿದಾರಪ್ಪ, ಕೇಳಿರೋದು ನಿಜ ಅಂತ. ಸೊ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ BJP ಇದ್ದವ್ರು ಇರಲ್ಲ, ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ. ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು 2008 ಇರ್ಬೋದು, 2019 ಇರ್ಬೋದು. ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋ ಅಧಿಕಾರಕ್ಕೆ ಬಂದಿತ್ತು. ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು? ಎಲ್ಲ ಹಿಂಬಾಗಲಿಂದ ಬಂದಿತ್ತು. ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು 136 ಜನ ಇದ್ದೀವಿ. ಇಟ್ಸ್ ನಾಟ್ ದಟ್ ಈಸಿ. ಯಾಕಂತಂದರೆ ಸುಮಾರು 60 ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು. ಇಟ್ಸ್ ನಾಟ್ ದಟ್ ಈಸಿ. ಮತ್ತೆ ನಮ್ಮ MLAಗಳು ಯಾರು ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ. ರವಿ ಗಣಿಗ ಅವ್ರ ಊರ ಹೆಸರು ಗಣಿಗ.